ಮಂಡಲದಲ್ಲಿ ರಕ್ತ ಚಂದಿರನಾಗಿ ಚಂದಿರ ಕಾಣಿಸಿಕೊಂಡಿದ್ದಾನೆ. ರಾಹುಗ್ರಸ್ತ ಚಂದ್ರಗ್ರಹಣಕ್ಕೆ ಇಡೀ ಜಗತ್ತು ಸಾಕ್ಷಿಯಾಗಿದೆ. ಈ ಚಂದ್ರಗ್ರಹಣವನ್ನ ಕಣ್ತುಂಬಿಕೊಂಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆಯಿಂದ 12:22 ಕೂಡ ಚಂದ್ರಗ್ರಹಣ ಗೋಚರ ಆಗಿದೆ. ಮಧ್ಯರಾತ್ರಿ 12:22 ಆನಂತರ ಮತ್ತೆ ಪಾರ್ಶ್ವ ಚಂದ್ರಗ್ರಹಣ. 1:26 ಖಗ್ರಾಸ ಚಂದ್ರಗ್ರಹಣ ಕೊನೆಯಾಗಿದೆ. 3:29 ಭೂಮಿ ಚಂದ್ರನ ನಡುವೆ ನೆರಳು ಬೆಳಕಿನ ಆಟ. ಈ ನಭೋಮಂಡಲದ ಅದ್ಭುತಕ್ಕೆ ಇಡೀ ಜಗತ್ತೇ ಸಾಕ್ಷಿಯಾಯಿತು. ಕರ್ನಾಟಕ ಸೇರಿದಂತೆ ಅನೇಕ ಕಡೆಗಳಲ್ಲಿ ಚಂದ್ರಗ್ರಹಣವನ್ನ ಜನ ಕಣ್ತುಂಬಿಕೊಂಡು ಬೇರೆ ಬೇರೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಈ ಚಂದ್ರಗ್ರಹಣವನ್ನ ನೋಡೋದಕ್ಕೆ ಬೈನಾಕ್ಯುಲರ್ ವ್ಯವಸ್ಥೆ ಆಗಿರಬಹುದು, ಇತರ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ರು. ಅಷ್ಟೇ ಅಲ್ಲದೆ ಬರಿಗಣ್ಣಿನಿಂದಲೂ ಕೂಡ ಚಂದ್ರಗ್ರಹಣವನ್ನ ನೋಡಬಹುದಾಗಿದ್ದರಿಂದ ಅನೇಕರು ಚಂದ್ರಗ್ರಹಣವನ್ನ ಕಣ್ತುಂಬಿಕೊಂಡಿದ್ದಾರೆ. ಸರಿಯಾಗಿ 3:29 ಕಾಲ ಈ ಚಂದ್ರಗ್ರಹಣ ಗೋಚರ ಆಯಿತು. ಗ್ರಹಣ ಕಳೆದಿದೆ. ಆ ನಂತರದಲ್ಲಿ ಇವತ್ತು ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ರಾತ್ರಿ ನಡೆದಂತ ಈ ವಿಸ್ಮಯ ಇದೆಯಲ್ಲ, ಇದನ್ನ ಅನೇಕರು ಕಣ್ತುಂಬಿಕೊಂಡಿದ್ದಾರೆ. ಅನೇಕರು ನೋಡೋದಕ್ಕೆ ಆಗದೇ ಇರುವಂತವರು ಅನೇಕ ವಿಜುವಲ್ಸ್ ಅಲ್ಲಿ ಅನೇಕ ಫೋಟೋಗಳು, ವಿಡಿಯೋಗಳು ಎಲ್ಲವೂ ಕೂಡ ಈಗ ಈ ಸಾಮಾಜಿಕ ಮಾಧ್ಯಮದಲ್ಲಾಗಿರಬಹುದು ಅಥವಾ ಇನ್ನಿತರ ಕಡೆಗಳಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಸಿಗ್ತಾ ಇರೋದ್ರಿಂದ ಈ ಅದ್ಭುತ ದೃಶ್ಯಗಳನ್ನ ಅನೇಕರು ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಇದು ಕಳೆದ್ರೆ ನೋಡೋದಕ್ಕೆ ಆಗದೇ ಇದ್ದಂಥವರು ವಿಜುವಲ್ಸ್ ಅಲ್ಲಿ ನೋಡ್ಕೊಳ್ಬಹುದು. ಇನ್ನು 3 ವರ್ಷ ಆದ ನಂತರ ಇದೇ ರೀತಿಯಾದಂತ ಮತ್ತೊಂದು ಚಂದ್ರಗ್ರಹಣ ಬರಲಿದೆ. ಮಂಡಲದಲ್ಲಿ ರಕ್ತ ಚಂದಿರನಾಗಿ ಚಂದಿರ ಕಾಣಿಸಿಕೊಂಡಿದ್ದಾನೆ. ರಾಹುಗ್ರಸ್ತ ಚಂದ್ರಗ್ರಹಣಕ್ಕೆ ಇಡೀ ಜಗತ್ತು ಸಾಕ್ಷಿಯಾಗಿದೆ. ಈ ಚಂದ್ರಗ್ರಹಣವನ್ನ ಕಣ್ತುಂಬಿಕೊಂಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆಯಿಂದ 12:22 ಕೂಡ ಚಂದ್ರಗ್ರಹಣ ಗೋಚರ ಆಗಿದೆ. ಮಧ್ಯರಾತ್ರಿ 12:22 ಆನಂತರ ಮತ್ತೆ ಪಾರ್ಶ್ವ ಚಂದ್ರಗ್ರಹಣ. 1:26 ಖಗ್ರಾಸ ಚಂದ್ರಗ್ರಹಣ ಕೊನೆಯಾಗಿದೆ. 3:29 ಭೂಮಿ ಚಂದ್ರನ ನಡುವೆ ನೆರಳು ಬೆಳಕಿನ ಆಟ. ಈ ನಭೋಮಂಡಲದ ಅದ್ಭುತಕ್ಕೆ ಇಡೀ ಜಗತ್ತೇ ಸಾಕ್ಷಿಯಾಯಿತು. ಕರ್ನಾಟಕ ಸೇರಿದಂತೆ ಅನೇಕ ಕಡೆಗಳಲ್ಲಿ ಚಂದ್ರಗ್ರಹಣವನ್ನ ಜನ ಕಣ್ತುಂಬಿಕೊಂಡು ಬೇರೆ ಬೇರೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಈ ಚಂದ್ರಗ್ರಹಣವನ್ನ ನೋಡೋದಕ್ಕೆ ಬೈನಾಕ್ಯುಲರ್ ವ್ಯವಸ್ಥೆ ಆಗಿರಬಹುದು, ಇತರ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ರು. ಅಷ್ಟೇ ಅಲ್ಲದೆ ಬರಿಗಣ್ಣಿನಿಂದಲೂ ಕೂಡ ಚಂದ್ರಗ್ರಹಣವನ್ನ ನೋಡಬಹುದಾಗಿದ್ದರಿಂದ ಅನೇಕರು ಚಂದ್ರಗ್ರಹಣವನ್ನ ಕಣ್ತುಂಬಿಕೊಂಡಿದ್ದಾರೆ. ಸರಿಯಾಗಿ 3:29 ಕಾಲ ಈ ಚಂದ್ರಗ್ರಹಣ ಗೋಚರ ಆಯಿತು. ಗ್ರಹಣ ಕಳೆದಿದೆ. ಆ ನಂತರದಲ್ಲಿ ಇವತ್ತು ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ರಾತ್ರಿ ನಡೆದಂತ ಈ ವಿಸ್ಮಯ ಇದೆಯಲ್ಲ, ಇದನ್ನ ಅನೇಕರು ಕಣ್ತುಂಬಿಕೊಂಡಿದ್ದಾರೆ. ಅನೇಕರು ನೋಡೋದಕ್ಕೆ ಆಗದೇ ಇರುವಂತವರು ಅನೇಕ ವಿಜುವಲ್ಸ್ ಅಲ್ಲಿ ಅನೇಕ ಫೋಟೋಗಳು, ವಿಡಿಯೋಗಳು ಎಲ್ಲವೂ ಕೂಡ ಈಗ ಈ ಸಾಮಾಜಿಕ ಮಾಧ್ಯಮದಲ್ಲಾಗಿರಬಹುದು ಅಥವಾ ಇನ್ನಿತರ ಕಡೆಗಳಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಸಿಗ್ತಾ ಇರೋದ್ರಿಂದ ಈ ಅದ್ಭುತ ದೃಶ್ಯಗಳನ್ನ ಅನೇಕರು ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಇದು ಕಳೆದ್ರೆ ನೋಡೋದಕ್ಕೆ ಆಗದೇ ಇದ್ದಂಥವರು ವಿಜುವಲ್ಸ್ ಅಲ್ಲಿ ನೋಡ್ಕೊಳ್ಬಹುದು. ಇನ್ನು 3 ವರ್ಷ ಆದ ನಂತರ ಇದೇ ರೀತಿಯಾದಂತ ಮತ್ತೊಂದು ಚಂದ್ರಗ್ರಹಣ ಬರಲಿದೆ. ಮಂಡಲದಲ್ಲಿ ರಕ್ತ ಚಂದಿರನಾಗಿ ಚಂದಿರ ಕಾಣಿಸಿಕೊಂಡಿದ್ದಾನೆ. ರಾಹುಗ್ರಸ್ತ ಚಂದ್ರಗ್ರಹಣಕ್ಕೆ ಇಡೀ ಜಗತ್ತು ಸಾಕ್ಷಿಯಾಗಿದೆ. ಈ ಚಂದ್ರಗ್ರಹಣವನ್ನ ಕಣ್ತುಂಬಿಕೊಂಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆಯಿಂದ 12:22 ಕೂಡ ಚಂದ್ರಗ್ರಹಣ ಗೋಚರ ಆಗಿದೆ. ಮಧ್ಯರಾತ್ರಿ 12:22 ಆನಂತರ ಮತ್ತೆ ಪಾರ್ಶ್ವ ಚಂದ್ರಗ್ರಹಣ. 1:26 ಖಗ್ರಾಸ ಚಂದ್ರಗ್ರಹಣ ಕೊನೆಯಾಗಿದೆ. 3:29 ಭೂಮಿ ಚಂದ್ರನ ನಡುವೆ ನೆರಳು ಬೆಳಕಿನ ಆಟ. ಈ ನಭೋಮಂಡಲದ ಅದ್ಭುತಕ್ಕೆ
ಇಡೀ ಜಗತ್ತೇ ಸಾಕ್ಷಿಯಾಯಿತು. ಕರ್ನಾಟಕ ಸೇರಿದಂತೆ ಅನೇಕ ಕಡೆಗಳಲ್ಲಿ ಚಂದ್ರಗ್ರಹಣವನ್ನ ಜನ ಕಣ್ತುಂಬಿಕೊಂಡು ಬೇರೆ ಬೇರೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಈ ಚಂದ್ರಗ್ರಹಣವನ್ನ ನೋಡೋದಕ್ಕೆ ಬೈನಾಕ್ಯುಲರ್ ವ್ಯವಸ್ಥೆ ಆಗಿರಬಹುದು, ಇತರ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ರು. ಅಷ್ಟೇ ಅಲ್ಲದೆ ಬರಿಗಣ್ಣಿನಿಂದಲೂ ಕೂಡ ಚಂದ್ರಗ್ರಹಣವನ್ನ ನೋಡಬಹುದಾಗಿದ್ದರಿಂದ ಅನೇಕರು ಚಂದ್ರಗ್ರಹಣವನ್ನ ಕಣ್ತುಂಬಿಕೊಂಡಿದ್ದಾರೆ. ಸರಿಯಾಗಿ 3:29 ಕಾಲ ಈ ಚಂದ್ರಗ್ರಹಣ ಗೋಚರ ಆಯಿತು. ಗ್ರಹಣ ಕಳೆದಿದೆ. ಆ ನಂತರದಲ್ಲಿ ಇವತ್ತು ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ರಾತ್ರಿ ನಡೆದಂತ ಈ ವಿಸ್ಮಯ ಇದೆಯಲ್ಲ, ಇದನ್ನ ಅನೇಕರು ಕಣ್ತುಂಬಿಕೊಂಡಿದ್ದಾರೆ. ಅನೇಕರು ನೋಡೋದಕ್ಕೆ ಆಗದೇ ಇರುವಂತವರು ಅನೇಕ ವಿಜುವಲ್ಸ್ ಅಲ್ಲಿ, ಅನೇಕ ಫೋಟೋಗಳು, ವಿಡಿಯೋಗಳು ಎಲ್ಲವೂ ಕೂಡ ಈಗ ಈ ಸಾಮಾಜಿಕ ಮಾಧ್ಯಮದಲ್ಲಾಗಿರಬಹುದು ಅಥವಾ ಇನ್ನಿತರ ಕಡೆಗಳಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಸಿಗ್ತಾ ಇರೋದ್ರಿಂದ ಈ ಅದ್ಭುತ ದೃಶ್ಯಗಳನ್ನ ಅನೇಕರು ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಇದು ಕಳೆದ್ರೆ ನೋಡೋದಕ್ಕೆ ಆಗದೇ ಇದ್ದಂಥವರು ವಿಜುವಲ್ಸ್ ಅಲ್ಲಿ ನೋಡ್ಕೊಳ್ಬಹುದು. ಇನ್ನು 3 ವರ್ಷ ಆದ ನಂತರ ಇದೇ ರೀತಿಯಾದಂತ ಮತ್ತೊಂದು ಚಂದ್ರಗ್ರಹಣ ಬರಲಿದೆ. ಮಂಡಲದಲ್ಲಿ ರಕ್ತ ಚಂದಿರನಾಗಿ ಚಂದಿರ ಕಾಣಿಸಿಕೊಂಡಿದ್ದಾನೆ. ರಾಹುಗ್ರಸ್ತ ಚಂದ್ರಗ್ರಹಣಕ್ಕೆ ಇಡೀ ಜಗತ್ತು ಸಾಕ್ಷಿಯಾಗಿದೆ. ಈ ಚಂದ್ರಗ್ರಹಣವನ್ನ ಕಣ್ತುಂಬಿಕೊಂಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆಯಿಂದ 12:22 ಕೂಡ ಚಂದ್ರಗ್ರಹಣ ಗೋಚರ ಆಗಿದೆ. ಮಧ್ಯರಾತ್ರಿ 12:22 ಆನಂತರ ಮತ್ತೆ ಪಾರ್ಶ್ವ ಚಂದ್ರಗ್ರಹಣ, 1:26 ಖಗ್ರಾಸ ಚಂದ್ರಗ್ರಹಣ ಕೊನೆಯಾಗಿದೆ. 3:29 ಭೂಮಿ ಚಂದ್ರನ ನಡುವೆ ನೆರಳು ಬೆಳಕಿನ ಆಟ. ಈ ನಭೋಮಂಡಲದ ಅದ್ಭುತಕ್ಕೆ ಇಡೀ ಜಗತ್ತೇ ಸಾಕ್ಷಿಯಾಯಿತು. ಕರ್ನಾಟಕ ಸೇರಿದಂತೆ ಅನೇಕ ಕಡೆಗಳಲ್ಲಿ ಚಂದ್ರಗ್ರಹಣವನ್ನ ಜನ ಕಣ್ತುಂಬಿಕೊಂಡು ಬೇರೆ ಬೇರೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಈ ಚಂದ್ರಗ್ರಹಣವನ್ನ ನೋಡೋದಕ್ಕೆ ಬೈನಾಕ್ಯುಲರ್ ವ್ಯವಸ್ಥೆ ಆಗಿರಬಹುದು, ಇತರ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ರು. ಅಷ್ಟೇ ಅಲ್ಲದೆ ಬರಿಗಣ್ಣಿನಿಂದಲೂ ಕೂಡ ಚಂದ್ರಗ್ರಹಣವನ್ನ ನೋಡಬಹುದಾಗಿದ್ದರಿಂದ ಅನೇಕರು ಚಂದ್ರಗ್ರಹಣವನ್ನ ಕಣ್ತುಂಬಿಕೊಂಡಿದ್ದಾರೆ. ಸರಿಯಾಗಿ 3:29 ಕಾಲ ಈ ಚಂದ್ರಗ್ರಹಣ ಗೋಚರ ಆಯಿತು. ಗ್ರಹಣ ಕಳೆದಿದೆ. ಆ ನಂತರದಲ್ಲಿ ಇವತ್ತು ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ರಾತ್ರಿ ನಡೆದಂತ ಈ ವಿಸ್ಮಯ ಇದೆಯಲ್ಲ, ಇದನ್ನ ಅನೇಕರು ಕಣ್ತುಂಬಿಕೊಂಡಿದ್ದಾರೆ. ಅನೇಕರು ನೋಡೋದಕ್ಕೆ ಆಗದೇ ಇರುವಂತವರು ಅನೇಕ ವಿಜುವಲ್ಸ್ ಅಲ್ಲಿ, ಅನೇಕ ಫೋಟೋಗಳು, ವಿಡಿಯೋಗಳು ಎಲ್ಲವೂ ಕೂಡ ಈಗ ಈ ಸಾಮಾಜಿಕ ಮಾಧ್ಯಮದಲ್ಲಾಗಿರಬಹುದು ಅಥವಾ ಇನ್ನಿತರ ಕಡೆಗಳಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಸಿಗ್ತಾ ಇರೋದ್ರಿಂದ ಈ ಅದ್ಭುತ ದೃಶ್ಯಗಳನ್ನ ಅನೇಕರು ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಇದು ಕಳೆದ್ರೆ ನೋಡೋದಕ್ಕೆ ಆಗದೇ ಇದ್ದಂಥವರು ವಿಜುವಲ್ಸ್ ಅಲ್ಲಿ ನೋಡ್ಕೊಳ್ಬಹುದು. ಇನ್ನು 3 ವರ್ಷ ಆದ ನಂತರ ಇದೇ ರೀತಿಯಾದಂತ ಮತ್ತೊಂದು ಚಂದ್ರಗ್ರಹಣ ಬರಲಿದೆ.